ಬಹುಭಾಷಾ ನಟಿ ಕನ್ನಡದ ಖ್ಯಾತ ನಟಿ ಸರೋಜಾದೇವಿ ಅವರು ಇನ್ನಿಲ್ಲ. ಇನ್ನು ಅವರ ಹುಟ್ಟೂರು ದಶಾವರ ಗ್ರಾಮದಲ್ಲೂ ಕೂಡ ಒಂದು ಶೋಕ ಮುಳುಗಿರುವಂಥದ್ದು. ಸದ್ಯ ಅವರ ಸಂಬಂಧಿಕರಾದಂತಹ ಕೃಷ್ಣಪ್ಪ ಅವರು ನನ್ನ ಜೊತೆ ಇದ್ದಾರೆ. ಇಲ್ಲಿಗೆ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ನೋಡ್ಕೊಳ್ತಿದ್ದಂಥವ್ರು ಮತ್ತೆ ಅವರ ಮನೆಯನ್ನ ನೋಡ್ಕೊಳ್ತಿದ್ದಂಥವ್ರು ಇದು ನೇರವಾಗಿ ಮಾತನಾಡಿಸ್ತೀನಿ. ಸರ್, ಬಹಳಷ್ಟು ಹತ್ರದಿಂದ ನೋಡಿದಿರಿ ಸರೋಜಾದೇವಿ ಅವರು. ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಹೌದು. ಇದೀಗ ನಮ್ಮ ಜೊತೆ ಇಲ್ಲ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಇಲ್ಲಿವರೆಗೂ ನಾನು ಅವ್ರಿಗೂ ಒಂದು 35 ವರ್ಷದಿಂದ ನಾನು ತಮ್ಮ ಇದ್ದಂಗೆ ಅವ್ರ ಅಕ್ಕ ಇದ್ದಂಗೆ ಈ ಊರಿನಲ್ಲಿ ನಾವು ಚೆನ್ನಾಗಿದ್ದು. ನಾವು ಹೇಳಿದ ಮಾತಾ ಮೀರ್ತಿರ್ಲಿಲ್ಲ. ನಮಗೂ ಮರ್ಯಾದೆ ಕೊಡೋರು, ನಾನು ಅವ್ರಿಗೂ ಮರ್ಯಾದೆ ಕೊಡುವೆ. ಅವ್ರ ಜಮೀನು ಗದ್ದೆ ತೋಟ ಎಲ್ಲ ನನ್ನ ಸಬೃದಿಲಿ ವ್ಯವಹಾರ ನಡೀತಾ ಇರೋದು. ಅವ್ರಿಗೇನು ಬರ್ತದೋ ಕಪ್ಪ ಕಾಣಿಕೆ ತೊಗೊಂಡು ಕೊಟ್ಬಿಡುವೋ ಗುತ್ತಿಗೆ ಇವೆಲ್ಲ. ನಮ್ಮ ಹತ್ರ ಚೆನ್ನಾಗಿರೋರು. 4 ತಿಂಗಳಿಗೆ 3 ತಿಂಗಳಿಗೆ ಬರೋರು. 1-2 ಕಾರಲ್ಲಿ ಅಡುಗೆ ಮಾಡೋರು, ಇವರೆಲ್ಲ ಕರ್ಕೊಂಬರೋರು, ಮಾಡಿಸೋರು, ಎಲ್ಲ ಊಟ ಮಾಡಿ ಉಣ್ಕೊಂಡು 2 ದಿನ ಬೇಜಾರು ಕಳ್ಕೊಂಡು ಹೋಗ್ತಾಯಿದ್ರು. ಈಗ ನಿಮ್ಮ ಜೊತೆ ಇಲ್ಲ ಸರ್, ಅಕ್ಕ ಅಂತ ಹೇಳ್ತಿದ್ರು. ಇಲ್ಲ, ಏನಂತ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಏನಂತ ಹೇಳ್ತೀರಿ ಸರ್, ನಮಗಿದ್ರೆ ಅವರು ತುಂಬ ಒಂಥರ ಬಂದಾಗ ಬೇಜಾರು ಕಳಿಕೆ ಮಾತಾಡೋರು, ಕಷ್ಟ ಸುಖ ಮಾತಾಡೋರು, ವ್ಯವಹಾರ ಮಾಡೋರು. ಏನು ಇನ್ನೇನು ವ್ಯವಹಾರ ಇಲ್ಲ, ಚೆನ್ನಾಗಿ ಮಾತಾಡೋರು. ಅವ್ರಿಗೇನು ಬೇಕೋ ಅವ್ರ ಜಮೀನು ಬಗ್ಗೆ ಮಾತಾಡೋರು. ಮಾತಾಡೋದು ಅದಕ್ಕೆ ತಕ್ಕಂತೆ ನಾವು ಮಾಡಿಕೊಡ್ತಿದ್ವು ಅಷ್ಟೇ. ಅಂದ್ರೆ ಇದು ಅವರ ತಾಯಿ ಊರ ಸರ್? ತಾಯಿ ಊರು, ತಂದೆ ತಾಯಿ ಊರು. ತಂದೆ ತಾಯಿ ಊರಿನಲ್ಲೇ ಅವರು ಇಲ್ಲೇ ವಾಸ ಇದ್ದದ್ದು. ಆಮೇಲೆ ಅವರು ಏನೋ ಆದಾಗ ನಟಿ ಆದಾಗ ಬೆಂಗಳೂರಿಗೆ ಹೋದರು. ಬೆಂಗಳೂರಿನಿಂದ ಮಡ್ರಾಸ್ಗೆ ಹೋದರು. ಮಡ್ರಾಸ್ನಲ್ಲಿ ಒಳ್ಳೊಳ್ಳೆ ಆಕ್ಟ್ಗಳ ಜೊತೆ ಮಾಡಿದ್ರು, ಹೆಸರು ತಗೊಂಡ್ರು. ಮಡ್ರಾಸಿಂದ ವಾಪಸ್ಸು ಬೆಂಗಳೂರಿಗೆ ಬಂದಾಗ ನಮ್ಮ ದಸವಾರದ ಕಡೆ ಒಂದು ಸ್ವಲ್ಪ ಕಣ್ಣು ಮಾಡಿದ್ರು. ಸದಾಶಿವನಗರದಲ್ಲಿ ಮನೆ ಅದೇ, ದೊಡ್ಡ ಮನೆ. ಮಲ್ಲೇಶ್ಪುರದಲ್ಲಿ ಅದೇ, ಬೇಕಾದಂಗೆ ಅದೇ ಅನುಕೂಲತೆ ಚೆನ್ನಾಗಿದೆ. ಅದ್ರ ಹುಟ್ಟೂರಿನ ಬಗ್ಗೆ ಬಹಳಷ್ಟು ಪ್ರೀತಿ ಇತ್ತು. ಪ್ರೀತಿ ಅವ್ರ ತಾಯಿಗೆ ಅವಳಿಗೆ ಎಲ್ಲ ತುಂಬ ಪ್ರೀತಿ ಇತ್ತು. ಬಂದಾಗ ಯಾವ ರೀತಿ ಕಾಲ ಕಳಿತಿದ್ರು ಸರ್ ಇಲ್ಲಿ ಬಂದಾಗ? ನಮ್ಮ ಹತ್ರ ಬೇಜಾರು ಕಳ್ಕೊಂಡ್ರು. ಒಳ್ಳೆ ಮನೆ ಕಟ್ಟವ್ರೆ, ಒಳ್ಳೆ ವ್ಯವಹಾರ ಮಾತಾಡಿಕೊಂಡು ಅಚ್ಚುಕಟ್ಟಾಗಿದ್ರು. ಕೊನೆಯದಾಗ ಯಾವಾಗ ಬಂದಿದ್ರು ಸರ್ ಇಲ್ಲಿ? ಈಗ 6 ತಿಂಗಳಾಯ್ತು ಸರ್ ಬಂದು. ಕ್ಲೋಸ್ ಅಲ್ಲಿಗೆ. 6 ತಿಂಗಳಿಂದ ಬಂದಿಲ್ಲ. ಇಲ್ಲಿನ ಜನಗಳ ಫೋನಲ್ಲಿ ಮಾತಾಡೋರು ನನ್ನ ಜೊತೆಲಿ. ಫೋನಲ್ಲಿ ಮಾತಾಡೋರು. ಮಾತಾಡ್ಸಿದ್ರೆ ನಾನು ಫೋನ್ ಹಾಕಿದ್ರೆ ಏನು ಕೃಷ್ಣಪ್ಪ ಚೆನ್ನಾಗಿದ್ಯಾ, ನಮ್ಮ ಜಮೀನೆಲ್ಲ ಸ್ವಲ್ಪ ನೋಡ್ಕೊಳಪ್ಪ, ಇವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳೋರು. ಕೊನೆಯದಾಗಿ ಯಾವಾಗ ಮಾಡಿದ್ರು ಸರ್ ಫೋನು? ಫೋನೀಗ 1-2 ತಿಂಗಳಾಯ್ತು ಸರ್. ಅಲ್ಲಿಗೆ ನಿಂತೋಯ್ತು ಮಾತೆಲ್ಲ ನಿಂತೈತೆ. ಅಲ್ಲಿಗೆ 2 ತಿಂಗಳ ಫೋನ್ ಹಾಕಿ. ಅಂದರೆ ಅನಾರೋಗ್ಯ, ವಯಸ್ಸು 87 ಏಜ್. ಏನು ಅವ್ರು 87 ಹಂಗೆ ಇರಲಿಲ್ಲ, ಭಾರಿ ಜೋರಾಗಿದ್ದರು. ಅವ್ರಿಗೆ ಪರ್ಮಿಷನ್ ನಾವು ಕೊಟ್ಟರೆ ಯಾರಾದರೂ ಒಳಗಡೆ ಹೋಗೋದು, ಇಲ್ಲ ಮಾತಾಡೋರು, ಪ್ರೀತಿಯಿಂದ ಕಳಿಸ್ಬಿಡು ಕೃಷ್ಣಪ್ಪ ಅನ್ನೋರು ಅಷ್ಟೇ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನಗಳ ಜೊತೆ ಯಾವ ರೀತಿ ಬೆರೀತಿದ್ರು ಸರ್? ಅಂದರೆ ದೊಡ್ಡ ನಟಿ. ಹಂಗಿಲ್ಲ ಸರ್, ಹಂಗೆಲ್ಲ ಜನಗಳ ಸಿಕ್ಕಾಮಟ್ಟೆ ಮನೆಗೆ ಕೂಗ್ತಿರಲ್ಲ. ಒಳ್ಳೆಯವರಿದ್ದರೆ ಮಾತಾಡೋರು, ಕತೆ ಆಡೋರು, ಚೆನ್ನಾಗಿರೋರು. ತೋಟದ ಹತ್ರ ಬಂದರೆ ಮಾತಾಡೋರು, ಎಲ್ಲರಂಗೂ ಕೈ ಮುಕ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿದ್ರು. ಇಡೀ ನಿಮ್ಮೂರಿಗೊಂದು ರೀತಿ ಕಳಿಸೋದು ರೀತಿ ಇದ್ರು. ಚೆನ್ನಾಗಿ ನೋಡ್ಕೊಳ್ಳೋರು, ಊರ ವಿಷಯ ಕೇಳೋರು, ಹೆಂಗೆ ಬಾಳ್ತಾರೆ ಜನ, ಹೆಂಗೆ ಬದುಕ್ತಾರೆ, ಯಾವ್ಯಾವ ಥರ ಜೀವನ ಮಾಡ್ತಾರೆ ಅಂತ ಎಲ್ಲನೂ ಕುಂತ್ಕೊಂಡು ಕೇಳೋರು. ನಮ್ಮ ಅವ್ರಿಗೆ ಹುಟ್ಟೂರಿಗೆ ಬಂದರೆ ಅವ್ರ ತೋಟನೇ ಭಾಳಷ್ಟು ಇಷ್ಟ ಅಂತ. ಹೌದೌದು, ತೋಟ ಗದ್ದೆ ಮನೆ ಇಷ್ಟ ಅವ್ರಿಗೆ ಪೂರ್ತ. ಎಷ್ಟು ಎಕರೆ ಜಮೀನು ಇತ್ತು? 3 ಎಕರೆ ಐತೆ ಇಲ್ಲಿ ಸರ್. ದಸವಾರದಲ್ಲಿ 3 ಎಕರೆ ಐತೆ. ಏನೇನು ಬೆಳೆದಿದ್ರು? ತೆಂಗದೆ, ರೇಷ್ಮೆ ಅದೆ, ಭತ್ತ ಅದೆ. ಕೊಟ್ಟವ್ರು ಅವ್ರವ್ರಿಗೆ ಗುತ್ತಿಗೆ ಕೊಡಿಸಿದ್ದೀನಿ ನಾನು. ಅವ್ರ ತಾಯಿ ಸಮಾಧಿಯು ಕೂಡ ಇಲ್ಲೇ ಇರುವಂಥದ್ದು. ಅಲ್ಲೇ ಅವ್ರ ಅಂತ್ಯ ಸಮಾಧಿ ಇಲ್ಲೇ ಅದಲ್ಲ. ಸಮಾಧಿ ಇಲ್ಲೇ ಅದೆ. ಸಮಾಧಿ ಎಲ್ಲ ಇಲ್ಲಿ. ಸಮಾಧಿಗೆ ಬಂದಾಗ ಪೂಜೆ ಮಾಡೋರು ಎಲ್ಲ, ಸಮಾಧಿಗೆ ಪೂಜೆ ಮಾಡೋರು ಎಲ್ಲ, ಪೂಜೆ ಮಾಡ್ಕೊಂಡು ಹೋಗೋರು. ಅಂತ್ಯಕ್ರಿಯೆ ಯಾವಾಗ ಸರ್? ನಾಳೆ ಎಷ್ಟು ಗಂಟೆಗೆ ಆಗುತ್ತೆ? ಯಾವ ರೀತಿ, ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ? ನಮ್ಮ ಹಳ್ಳಿ ಪ್ರಕಾರವಾಗಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಹಳ್ಳಿಲಿ ಏನು ಮಾಡ್ತೀವೋ ಆ ಥರ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಿತು, ಬರ್ತೀವಿ, ಸಾಯಂಕಾಲ ಮಾತಾಡ್ತೀವಿ ಅಂದವನೇ ಒಬ್ಬ ಗೌತಮ್ ಅಂತ ಅವ್ರ ಮಗ. ಅವ್ರು ಬಂದು ಮಾತಾಡಿದ್ರೆ ಮಾಡ್ತೀವಿ. ಇಲ್ಲ ನಾಳೆ 10 ಗಂಟೆಗೆ ಅಂತ್ಯಕ್ರಿಯೆ ಅವ್ರ ಮನೆ ಹತ್ರ ಹೆಣ ಮಡಗ್ತಾರೆ, ಸಾವ ಮಡಗ್ತಾರೆ. ನಮ್ಮ ಹಳ್ಳಿ ಪ್ರಕಾರವಾಗಿ ಕುರ್ಜು ಗಿರ್ಜು ಹೂವು ಎಲ್ಲ ತರಿಸ್ತೀವಿ. ದೇವಸ್ಥಾನ ಕರ್ಕೊಂಡೋಗಿ ಇಲ್ಲಿ ತಂದು ದಫನ್ ಅಷ್ಟೇ. ಅಂದರೆ ಉಳುವ ಪದ್ಧತಿನ ಸರ್, ಸುಡುವ ಪದ್ಧತಿ? ನಮ್ಮಲ್ಲಿ 2 ಅದೇ. ಹೆಂಗೆ ಬೇಕು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಮ್ಮ ಊತ ಹಾಕ್ಬಿಡಿ ಅಂತ ಅವ್ರು ಜನ ಹೇಳಿದ್ರೆ ಊತ ಹಾಕೋದು. ಇಲ್ಲ ಅಂದರೆ ಕಟ್ಟಿಗೆ ಗಿಟ್ಟಿಗೆ ಸೌದೆ ಎಲ್ಲ ಹಾಕಿ ಅಂದ್ರೆ ಇಲ್ಲೇ ಅಂತ್ಯಕ್ರಿಯೆ ಮಾಡೋದಂತೂ
ಗ್ಯಾರಂಟಿ ಗ್ಯಾರಂಟಿ ಇಲ್ಲೇ ಪಕ್ಕ ಅವ್ರ ತಾಯಿ ಮಗಳಲ್ಲೇ. ಅಂದ್ರೆ ಅವ್ರು ಇಷ್ಟವಾದಂತ ತೋಟದಲ್ಲೇ ತೋಟ ಸರ್. ಅವರು ಪ್ರಾಣ ಬಿಟ್ಕೊಳ್ಳೋದು ಜಮೀನು ಅಂದ್ರೆ ಬಿಡಿ. ಒಂದು ಗಿಡ ಏಳ್ಸೋಕ್ಕೆ, ಹೂವಿನ ಗಿಡ ಏಳ್ಸೋಕ್ಕೆ, ತೆಂಗಿನ ಮರ ಏಳ್ಸೋಕ್ಕೆ ತುಂಬ ಆಸೆ ಪಡೋರು. ಒಂದು ಗಿಡ ನೆಡ್ಬೇಕು ಕೃಷ್ಣಪ್ಪ, ಚೆನ್ನಾಗಿ ಏಳ್ಸ್ಬೇಕು ಕೃಷ್ಣಪ್ಪ ಅನ್ನೋದು ಎಲ್ಲ ಮಾಡಿ. ಅಯ್ಯೋ ಗಿಡ ಹೂವು ಅಂದರೆ ಅವ್ರಿಗೆ ಪ್ರಾಣ. ಹೂವು ಗಿಡ ತೆಂಗಿನ ಮರ ಇವೆಲ್ಲ ನೋಡಿ, ಅಲ್ಲ ಕಾಂಪೌಂಡ್ ಹತ್ರ ಎಲ್ಲ ಎಳ್ಸಿದೀವಿ ನೋಡಿ, ಇವೆಲ್ಲ ನಾವು ಎಳ್ಸಿದ್ದೇವೆ. ನಿಮ್ ಜೊತೆ ಒಡನಾಟ ಆಗಿದೆ ಸರ್, ತಮ್ಮ ಅಕ್ಕನ ಸಂಬಂಧ? ಅವ್ರದ್ದೇನಿಲ್ಲ ಸರ್, ನಾ ಈ ಅಮ್ಮನ ಜೊತೆಲೇ ಭಾರಿ ಬೆರ್ತ್ಕೊಂಡು ಈ ಅಮ್ಮನ ಜೊತೆಲೇ ನಾನು ಯಾವಾಗಲೂ ಇರ್ತಿದ್ದು. ನನ್ನ ಕಂಡ್ರೆ ಪ್ರೀತಿ ಪಡೋಳು. ಅವ್ರಿಗೆ ಆಳ್ಬೇಕಾದ್ರೆ, ಮನೆಗೆ ಆಳ್ಬೇಕಾದ್ರೆ ಇಲ್ಲಿಂದ ನಾನು ಯಾರನ್ನಾರ ಹಿಡಿದು ಕಳಿಸ್ಕೊಡ್ಬೇಕು. ಈ ಮನೆ ನೋಡೋಕ್ಕೂ ಒಂದು ಆಳ್ಬೇಕು, ಗುಡ್ಸಕ್ಕೆ ಬೇಕು, ತೊಳಿಬೇಕು ಅಂತ ಮನೆ ಕಟ್ಬಿಟ್ಟು ಏನು ಮಾಡ್ತಾರೆ ಎಲ್ಲ ತೊಳಿಬೇಕು, ಗುಡಿಸ್ಬೇಕು. ಅವ್ರಿಗೆ ಸಂಬಳ ಮಂತ್ಲಿ ಕೊಡಿಸ್ತೀವಿ. ದೊಡ್ಡ ನಟಿ ಆದ್ರೂ ಕೂಡ ಹುಟ್ಟೂರು ಮರೀಲಿಲ್ವಾ? ಮರಿಲ್ಲ ಸರ್, ತುಂಬ ಆಸೆ ಪಟ್ಟೆ. ಈ ಊರು ಅಂದರೆ ಪ್ರಾಣ ಬಿಟ್ಬಿಡೋಳು ಅವಳು. ಜನಗಳಿಗೆ ಹೆಚ್ಚಿಗೆ ಅದೇನು ಗೊತ್ತಿರಲಿಲ್ಲ, ನನಗಂತೂ ಅವರು ಈ ಊರು ಅಂದರೆ ತುಂಬ ಆಸೆ. ಬರೋದು, ಊಟ ಮಾಡಿಸೋದು, ಚೆನ್ನಾಗಿ ಅವ್ರ ಜನ ಬಂದವ್ರಿಗೆಲ್ಲ ಊಟ ಹಾಕೋದು, ಮಾಡೋದು ಅಷ್ಟೇ. ಇದಿಷ್ಟು ಸರೋಜಾದೇವಿ ಅವರ ಸಂಬಂಧಿಗಳಾದಂತಹ ಕೃಷ್ಣಪ್ಪ ಅವರ ಮಾತಾಗಿರುವಂಥದ್ದು. ಅಂದರೆ ಹುಟ್ಟೂರಿನ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನರೊಂದಿಗೂ ಕೂಡ ಕಾಲವನ್ನು ಕಳೀತಾ ಇದ್ರು. ಅಂದರೆ ಒಂದಷ್ಟು ವಿಚಾರಗಳನ್ನ ಚರ್ಚೆಯನ್ನು ಮಾಡ್ತಾ ಇದ್ರು. ಮತ್ತೆ ಅವ್ರಿಗೆ ತೋಟ, ಕೃಷಿ ಅಂದರೆ ಬಹಳಷ್ಟು ಇಷ್ಟ ಎಂಬ ಮಾತುಗಳನ್ನು ಕೂಡ ಅವರ ಸಂಬಂಧಿಯಾದಂಥ ಕೃಷ್ಣಪ್ಪ ಅವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ದಶಾವರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.